ಹಾಯ್ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ದೀಪಾವಳಿಗೆ ಆಫೀಸಿಂದ ಅಮೆಝಾನ್ ವೋಚರ್ ಸಿಕ್ಕಿತ್ತು. ಅದರಲ್ಲಿ ಏನು ತೊಗೊಳ್ಳೋದಪ್ಪ ಅಂತ ತುಂಬ ಯೋಚನೆ ಮಾಡಿದಾಗ ಸ್ಯಾಂಡ್ವಿಚ್ ಮೇಕರ್ ತೊಗೊಂಡ್ರೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಇದನ್ನು ಬುಕ್ ಮಾಡಿದೆ. ಇದ್ರ ಬಗ್ಗೆ ನನಗೂ ಸರಿಯಾಗಿ ಐಡಿಯಾ ಇಲ್ಲ. ಪ್ರೆಸ್ಟೀಜ್ ಆರ್ ಮಿಲ್ಟನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಮಿಲ್ಟನ್ದು ಸ್ವಲ್ಪ ರಿವ್ಯೂಸ್ ನೋಡಿಬಿಟ್ಟು ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು, ತೊಗೊಂಡೆ. ಯಾರಾದರೂ ತೊಗೋಬೇಕು ಅಂತ ಐಡಿಯಾ ಇರೋರು ಈ ಪ್ಲೇಟ್ಸ್ನ ರಿಮೂವ್ ಮಾಡಿ ವಾಶ್ ಮಾಡ್ಕೊಳ್ಳೋ ಹಾಗಿರೋ ಅಂಥದ್ದು ತೊಗೊಳ್ಳಿ. ನಾನು ತೊಗೊಂಡಿರೋ ಅಂಥ ಸ್ಯಾಂಡ್ವಿಚ್ ಮೇಕರಲ್ಲಿ ಪ್ಲೇಟ್ಸ್ನ ನಾವು ರಿಮೂವ್ ಮಾಡೋದಕ್ಕಾಗೋದಿಲ್ಲ. ಸೊ ನನಗದು ಲೇಟಾಗಿ ಗೊತ್ತಾಯಿತು. ಆ್ಯಂಡ್ ಆಲ್ಸೋ ನಾನು ಡೆಲಿವರಿ ಆಗಿ 1 ವೀಕ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಅದನ್ನು ರಿಟರ್ನ್ ಮಾಡೋಕ್ಕೂ ಆಗಿರಲಿಲ್ಲ. ಆ್ಯಸ್ ಆಫ್ ನೌ ಇದು ಚೆನ್ನಾಗೇ ವರ್ಕ್ ಆಗ್ತಿದೆ, ನಾನ್ ಸ್ಟಿಕ್. ಬಟ್ ನಾನು ನಾನ್ ಸ್ಟಿಕ್ ಬೇಡ ಅಂದ್ಕೊಂಡಿದ್ದೆ. ಇರೋದು ಎಲ್ಲ ಎಲೆಕ್ಟ್ರಿಕ್ ಮಿಷಿನ್ಸ್ ಕೂಡ ನಾನ್ ಸ್ಟಿಕ್ಕೇ ಆಗಿತ್ತು. ಸೊ ಅದಕ್ಕೆ ತೊಗೊಂಡೆ. ಏನಾದರೂ ಮತ್ತೆ ರಿವ್ಯೂಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. 1 ಮಂತ್ ಆದಮೇಲೆ ನಾನು ಮತ್ತೆ ಇನ್ನೊಂದು ಸಲ ಇದನ್ನ ರಿವ್ಯೂನ ಕೊಡ್ತೀನಿ. ಇದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನಿಸ್ತು, ಯಾಕಂದರೆ ಆ ಪ್ಲೇಟ್ಸ್ ಬಿಚ್ಚಿ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ನನಗೆ ಅನ್ನಿಸ್ತಿದೆ. ನಾನಿಲ್ಲಿ ತುಪ್ಪದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಬಟರ್ ಹಾಕ್ಕೊಂಡಿಲ್ಲ. ಸ್ವಲ್ಪ ಬ್ರೆಡ್ಗೆ ತುಪ್ಪ ಸವರ್ಕೊಂಡು ಒಂದು ಅವಕ್ಯಾಡೋ ಮಿಕ್ಸ್ಚರ್ ಮಾಡಿಟ್ಕೊಂಡಿದ್ದೆ, ಇನ್ನೊಂದು ಆಲೂ ಮಿಕ್ಸ್ಚರ್ ಮಾಡಿಟ್ಟಿದ್ದೀನಿ. ಫಸ್ಟು ಅವಕ್ಯಾಡೋ ಹಾಕಿದ್ದೀನಿ. ಇದು ಕುಕ್ ಆಗಿದ ತಕ್ಷಣ ನಮಗೆ ಆ ಗ್ರೀನ್ ಕಲರ್ ಲೈಟ್ ಆನ್ ಆಗುತ್ತೆ. ಈ ಫಸ್ಟ್ ಮಾಡಿದ ಪೀಸ್ ಸ್ವಲ್ಪ ಓವರ್ ಕುಕ್ ಆಗಿತ್ತು. ಬಟ್ ನಾನು ನೆಕ್ಸ್ಟ್ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ, ಅದು ಚೆನ್ನಾಗಿ ಬರುತ್ತೆ. ಈಗ ನಾನು ನೆಕ್ಸ್ಟ್ ಪೀಸ್ಗೆ ಆಲೂ ಮಿಕ್ಸ್ಚರ್ ಹಾಕಿದ್ದೀನಿ. ನಾನು ಫಸ್ಟ್ ಮಾಡಿದ ಪೀಸಲ್ಲಿ ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಸೊ ಇದಕ್ಕೇನು ಅಷ್ಟು ಪ್ರೀ ಹೀಟ್ ಅವಶ್ಯಕತೆ ಏನಿಲ್ಲ. ಇನ್ನೇನು ಸ್ಯಾಂಡ್ವಿಚ್ ಮಾಡ್ತಿದ್ದೀವಿ ಅಂದರೆ ಒಂದು 2 ಸೆಕೆಂಡ್ 3 ಸೆಕೆಂಡ್ ಮುಂಚೆ ಆನ್ ಮಾಡಿಟ್ರೆ ಸಾಕು. ನೋಡಿ ಇವಾಗ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕುಕ್ ಆಗಿತ್ತಿದು. ಡಿಫ್ರೆನ್ಸ್ ಅಂದರೆ ನಾವು ನಾರ್ಮಲ್ ದೋಸೆ ಹಂಚಿದ ಮೇಲೆ ಮಾಡೋದಕ್ಕೂ ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡೋದಕ್ಕೂ ಖಂಡಿತವಾಗ್ಲೂ ಡಿಫ್ರೆನ್ಸ್ ಇದೆ. ನನಗಿದರಲ್ಲಿ ಅಡ್ವಾಂಟೇಜ್ ಅಂದರೆ ಚೆನ್ನಾಗಿ ಕುಕ್ ಆಗಿತ್ತು, ಪರ್ಫೆಕ್ಟ್ ಸ್ಯಾಂಡ್ವಿಚ್ ಅನಿಸ್ತಿತ್ತು. ಡಿಸ್ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ ಒಂದು ಕ್ಲೀನಿಂಗ್ ಕಷ್ಟ ಆಗುತ್ತೆ, ಇನ್ನು ಒಂದು ಇದು ನಾನ್ ಸ್ಟಿಕ್ ಆಗಿರೋದು. ನಾನು ಯೂಶ್ವಲಿ ನಾನ್ ಸ್ಟಿಕ್ ಬಳಸೋದಕ್ಕೆ ಇಷ್ಟಪಡೋದಿಲ್ಲ. ಸೊ ರೇರಾಗಿ ಯೂಸ್ ಮಾಡೋದಕ್ಕೆ ಒಂದು ಇರಲಿ ಅಂತ ಪರ್ಚೇಸ್ ಮಾಡಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Don't forget to subscribe my channel.